ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಏಕದಿನ ಸರಣಿಯನ್ನ ಸೋತ ಮೇಲೆ ಟೀಮ್ ಸೆಲೆಕ್ಷನ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಸರಣಿಗೆ ಭಾರತದ ಪರ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಬಹುದಿತ್ತು, ಯಾರನ್ನ ಕೈ ಬಿಡಬಹುದಿತ್ತು ಎನ್ನುವಂತ ಟಾಪಿಕ್ ಅದು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ರೇಸ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ಹೆಸರು ಟ್ರೆಂಡಿಂಗ್ ನಲ್ಲಿದೆ. T20 ಕ್ರಿಕೆಟ್ನ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರುವಂತ ಅಭಿಷೇಕ್ ಶರ್ಮಾ ಏಕದಿನ ಮಾದರಿಗೂ ಕೂಡ ಕಾಲಿಡುವಂತ ಟೈಮ್ ಹತ್ತಿರವಾದಂತಿದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಯನ್ನ ಆಸ್ಟ್ರೇಲಿಯಾ ಗೆದ್ದು ಬೀಗಿದೆ. ತವರಿನಲ್ಲಿ ನಡೆದ ಸೀರೀಸ್ನಲ್ಲಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದಂತ ಆಸ್ಟ್ರೇಲಿಯಾ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನ ಕೈವಶ ಮಾಡಿಕೊಂಡಿತ್ತು. ಬಟ್ ಭಾರತ ಪರ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಅದು ಅಲ್ಲದೆ ಟಾಪ್ ಆರ್ಡರ್ ಬ್ಯಾಟರ್ಗಳೇ ಕೈ ಕೊಟ್ಟಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಏಕದಿನ ಮಾದರಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡುವಂತ ಪ್ಲಾನ್ ನಡೀತಾ ಇದೆ. T20ನ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂತ ಅಭಿಷೇಕ್ ಶರ್ಮಾರನ್ನ ಏಕದಿನ ಮಾದರಿಗೂ ಕೂಡ ಕಣಕ್ಕಿಳಿಸುವಂತ ಯೋಜನೆ ಇದೆ. ಏಷ್ಯಾ ಕಪ್ ಹೀರೋಗೆ ಒಲಿಯುತ್ತಾ ಏಕದಿನ ಅದೃಷ್ಟ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಎದುರಾಳಿ ಬೌಲರ್ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಂತ T20 ಟೀಮ್ನ ಯಂಗ್ ಗನ್ ಅಭಿಷೇಕ್ ಶರ್ಮಾ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. 7 ಇನ್ನಿಂಗ್ಸ್ಗಳಿಂದ 314 ರನ್ಗಳನ್ನ ಕಲೆ ಹಾಕಿದ್ರು. ಅದು ಅಲ್ಲದೆ ಕಳೆದ ಒಂದು ವರ್ಷದಿಂದ ಭಾರತ T20 ತಂಡದ ಬ್ಯಾಟಿಂಗ್ನ ಬ್ರಹ್ಮಾಸ್ತ್ರವಾಗಿದ್ದಾರೆ. ಕಳೆದ ವರ್ಷ ಜುಲೈ 6ರಂದು ಹರಾರೆಯಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡಿದಂತ ಅಭಿಷೇಕ್ ಶರ್ಮಾ ಈವರೆಗೆ ಒಟ್ಟು 24 ಪಂದ್ಯಗಳನ್ನಾಡಿದ್ದಾರೆ. 849 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕಗಳು ಬಂದಿವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 196+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏಕದಿನ ಮಾದರಿಗೂ ಕೂಡ ಅಭಿಷೇಕ್ರನ್ನ ಸೇರಿಸಿಕೊಳ್ಳುವಂತಹ ಪ್ಲಾನ್ ಇದೆ. ಅದು ಅಲ್ಲದೆ ಟೀಮ್ ಇಂಡಿಯಾ 2027ರ ಏಕದಿನ ವಿಶ್ವಕಪ್ಗೂ ಮುನ್ನ ಇನ್ನೂ 24 ODI ಪಂದ್ಯಗಳನ್ನ ಆಡಬೇಕಿದೆ. ಹೀಗಾಗಿ ಫ್ಯೂಚರ್ ದೃಷ್ಟಿಯಿಂದ ಗಿಲ್ ನಾಯಕನನ್ನಾಗಿ ಮಾಡಿದ್ರು. ಹೀಗಿದ್ರು 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಲ್ಲಿವರೆಗೆ ತಂಡದಲ್ಲಿ ಉಳಿಸಿಕೊಳ್ಳೋ ಬಗ್ಗೆ ಅನುಮಾನಗಳಿವೆ. ಅದಕ್ಕೆ ಈಗಾಗಲೇ ಪರ್ಯಾಯ ಆಟಗಾರರನ್ನು ಕೂಡ BCCI ರಿಪ್ಲೇಸ್ ಮಾಡುವಂತ ಯೋಜನೆ ನಡೆಸ್ತಾ ಇದೆ. ಅದರಲ್ಲಿ ಅಭಿಷೇಕ್ ಶರ್ಮಾ ಕೂಡ ಒಬ್ರು. ಅಷ್ಟಕ್ಕೂ ಇಲ್ಲಿ ಅಭಿಷೇಕ್ ಶರ್ಮಾರನ್ನ ಏಕದಿನ ಮಾದರಿ ತಂಡವನ್ನ ಸೇರಿಸಿಕೊಳ್ಳೋಕೆ ಸಾಕಷ್ಟು ಸಾಲಿಡ್ ರೀಸನ್ಗಳೇ ಇವೆ. ಪ್ರಸ್ತುತ ರೋಹಿತ್ ಶರ್ಮಾ ಏಕದಿನ ಮಾದರಿಯಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹಾಗೆ ಕಳೆದ 3 ವರ್ಷಗಳಿಂದ ನಾಯಕನಾಗಿ ಆರಂಭಿಕ ಆಟಗಾರನಾಗಿ ಅದ್ಭುತ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ರೋಹಿತ್ ಶರ್ಮಾ ಇನ್ನು ತುಂಬಾ ದಿನಗಳ ಕಾಲ ಟೀಮ್ ಇಂಡಿಯಾದಲ್ಲಿ ಕಂಟಿನ್ಯೂ ಆಗೋದಿಲ್ಲ. ಯಾವಾಗ ಬೇಕಿದ್ರೂ ಕೂಡ ಏಕದಿನ ಮಾದರಿಗೂ ಕೂಡ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಬಹುದು. ಹೀಗಾಗಿ ರೋಹಿತ್ ಶರ್ಮಾ ಉತ್ತರಾಧಿಕಾರಿಯಾಗಿ ಅಂದ್ರೆ ಬ್ಯಾಟಿಂಗ್ ಉತ್ತರಾಧಿಕಾರಿಯಾಗಿ ಅಭಿಷೇಕ್ ಶರ್ಮಾರನ್ನ ಓಪನರ್ ಆಗಿ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ರೋಹಿತ್ ಶರ್ಮಾ ಅವರಿಗೆ ರಿಪ್ಲೇಸ್ ಆಗಿ ಅಭಿಷೇಕ್ ಶರ್ಮಾ ಮುಂದಿನ ದಿನಗಳಲ್ಲಿ ಬರಬಹುದು. ಇನ್ನು ಆರಂಭದಲ್ಲಿ ಬಿಗ್ ಹಿಟ್ಗಳ ಬಲ. ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ODI ಫಾರ್ಮೆಟ್ಗೆ ಬಂದ್ರೆ ಟೀಮ್ ಇಂಡಿಯಾ ಪರ ಆರಂಭದಲ್ಲೇ ಬಿಗ್ ಹಿಟ್ಗಳ ಮೂಲಕ ಒಂದೊಳ್ಳೆ ಸ್ಕೋರ್ ಅನ್ನ ಹಾಕಿ ಕೊಡ್ತಾರೆ. ಪವರ್ ಪ್ಲೇ ನಲ್ಲೇ ಒಂದು ಬಿಗ್ ಸ್ಕೋರ್ ಬಂದ್ರೆ ಆನಂತರ ಬರುವಂತಹ ಬ್ಯಾಟ್ಸ್ಮನ್ ಗಳಿಗೆ ಈಸಿ ಆಗುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಆದ್ರೆ ಆಸ್ಟ್ರೇಲಿಯಾ ಸರಣಿಯಲ್ಲೂ ಕೂಡ ನೋಡಿದಾಗ ಆರಂಭಿಕ 10 ಓವರ್ಗಳಲ್ಲಿ ಕಂಪ್ಲೀಟ್ ಆಗಿ ಎದುರಾಳಿ ಬೌಲರ್ಗಳೇ ಡಾಮಿನೇಟ್ ಮಾಡ್ತಾ ಇದ್ರು. ಹೀಗಾಗಿ ಭಾರತದ ಪರ ಆರಂಭಿಕ ರನ್ಸ್ ಬರಲಿಲ್ಲ. ಹೀಗಾಗಿ ಇದು ಕೂಡ ಭಾರತದ ಸೋಲಿಗೆ ಕಾರಣ ಆಯಿತು. ಬಟ್ ಅಭಿಷೇಕ್ ಶರ್ಮಾ ಬಂದ್ರೆ ಅಟ್ಲೀಸ್ಟ್ ಒಬ್ಬ ಬ್ಯಾಟ್ಸ್ಮನ್ ಡಿಫೆನ್ಸಿವ್ ಆಗಿ ಆಡಿದ್ರು ಕೂಡ ಮತ್ತೊಬ್ಬ ಬ್ಯಾಟ್ಸ್ಮನ್ ಬಿಗ್ ಹಿಟ್ಗಳ ಮೂಲಕ ತಂಡಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಡೋಕೆ ಚಾನ್ಸಸ್ ಸಿಗುತ್ತೆ. ಹೀಗಾಗಿ ಅಭಿಷೇಕ್ ಶರ್ಮಾ ಮೇಲೆ ಕಣ್ಣಿದೆ. ಓಪನರ್ ಆಗಿ ಮುಂದಿನ ದಿನಗಳಲ್ಲಿ ಬಂದ್ರೆ ಆರಂಭಿಕ ಬ್ಯಾಟರ್ ಆಗಿ ಒಂದೊಳ್ಳೆ ಸ್ಕೋರ್ ಅನ್ನ ಹಾಕಿಕೊಡ್ಬೋದು. ಇನ್ನು ಅದು ಅಲ್ಲದೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿದ್ದಾರೆ. ಫಸ್ಟ್ ಓವರ್ ನಲ್ಲಿ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಆರಂಭವಾದಾಗಲೇ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ಗೆ ಸರಿ ಹೋಗಬಹುದು. ಯಾಕಂದ್ರೆ ಶುಭ್ಮನ್ ಗಿಲ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ. ಇದು ಒಂದು ಅಭಿಷೇಕ್ ಶರ್ಮಾ ಅವರ ಎಂಟ್ರಿಗೆ ಕಾರಣ ಆಗಬಹುದು. ಇನ್ನು T20 ಫಾರ್ಮೆಟ್ ನಲ್ಲಿ ಪವರ್ ಶೋ ತೋರಿಸ್ತಾ ಇದ್ದಾರೆ. ಕಳೆದ ವರ್ಷವಷ್ಟೇ T20 ಫಾರ್ಮೆಟ್ಗೆ ಬಂದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾದ T20 ಟೀಮ್ ನಲ್ಲಿ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ದಿ ಬೆಸ್ಟ್ ಬ್ಯಾಟ್ಸ್ಮನ್ ನಂಬರ್ 1 ಬ್ಯಾಟ್ಸ್ಮನ್ T20 ಫಾರ್ಮೆಟ್ ನಲ್ಲಿ. ಹೀಗಾಗಿ ಅದೇ ಪವರ್ ಶೋನ ODI ನಲ್ಲೂ ಕೂಡ ಕಂಟಿನ್ಯೂ ಮಾಡೋಕೆ ಚಾನ್ಸಸ್ ಇದೆ. ಹೀಗಾಗಿ ಅಭಿಷೇಕ್ ಶರ್ಮಾಗೆ ODI ನಲ್ಲೂ ಕೂಡ ಅದೇ ರೀತಿಯ ಫಾರ್ಮೆಟ್ ನಲ್ಲೇ ರನ್ಸ್ ಅನ್ನ ಗಳಿಸೋಕೆ ಸಾಧ್ಯವಾಗಬಹುದು ಅನ್ನೋ ಕಾರಣಕ್ಕಾಗಿ ಅಭಿಷೇಕ್ ಶರ್ಮಾ ಅವರ ಹೆಸರು ಸದ್ಯ ಮುಂಚೂಣಿಯಲ್ಲಿದೆ. ಇನ್ನು ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ.
ಅದು ಅಲ್ಲದೆ ವೈಟ್ ಬಾಲ್ ಫಾರ್ಮೆಟ್ ಅಂದ್ರೆ ಸೀಮಿತ ಓವರ್ಗಳು ಇರೋದ್ರಿಂದ ನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚಿನ ರನ್ಸ್ ಅನ್ನ ನಿರೀಕ್ಷೆ ಮಾಡಲಾಗುತ್ತೆ. ಹೀಗಾಗಿ ಅಭಿಷೇಕ್ ಶರ್ಮಾ ಈ ಮಾದರಿಯಲ್ಲಿ ದಿ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. ಇರುವಷ್ಟು ಹೊತ್ತು ರನ್ಸ್ ಹೊಡೆಯೋದು. ಸೊ ಹೀಗಾಗಿ ಅವ್ರು ಇದ್ದಷ್ಟು ಹೊತ್ತು ರನ್ಸ್ ಬರುತ್ತೆ ಅನ್ನುವಂತ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹಾಗೆ ಒಂದು ನಿರೀಕ್ಷೆ ಕೂಡ ಇರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ODI ತಂಡಕ್ಕೆ ಕರೆಸ್ಕೊಂಡ್ರೆ ಏನೆಲ್ಲ ಪ್ಲಸ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ BCCI ಮತ್ತೆ ಮ್ಯಾನೇಜ್ಮೆಂಟ್ ಆಲ್ರೆಡಿ ಒಂದು ಪ್ಲಾನ್ ಅನ್ನ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅಭಿಷೇಕ್ ಶರ್ಮಾ ಅವರಿಗೆ ಚಾನ್ಸ್ ಅನ್ನ ಕೊಡಬಹುದು. ಹೀಗೆ ಅಭಿಷೇಕ್ ಶರ್ಮಾ ಪವರ್ ಶೋಗೆ BCCI ಮ್ಯಾನೇಜ್ಮೆಂಟ್ ಕೂಡ ಕ್ಲೀನ್ ಬೋಲ್ಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಏಕದಿನ ಮಾದರಿಗೂ ಕೂಡ ಕರೆಸಿಕೊಳ್ಳುವಂತ ಪ್ಲಾನ್ ನಲ್ಲಿದೆ. ಸೊ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾಗೆ ODI ಮಾದರಿಯಲ್ಲೂ ಕೂಡ ಅವಕಾಶ ಕೊಡಬೇಕಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.